ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಹೇಳ್ತಕ್ಕಂಥದ್ದನ್ನು ಮಾಡಿದರೆ ಮೂಢನಂಬಿಕೆ. ಶಿವಾಲಯಗಳಲ್ಲಿ ತೀರ್ಥ ಸ್ನಾನಗಳನ್ನು ಮಾಡಿದರೆ ಮೂಢನಂಬಿಕೆ. ಆರೋಗ್ಯ, ಚರ್ಮವ್ಯಾಧಿ ಇತ್ಯಾದಿ ಸಮಸ್ಯೆಗಳನ್ನು ತೀರ್ಥ ಸ್ನಾನ ಮೂಲಕವಾಗಿ ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ, ಗುಣಪಡಿಸಿಕೊಂಡ್ರೂ ಕೂಡ ಮೂಢನಂಬಿಕೆ. ಹಾಗಾದರೆ ವಿಷ ಆನಂತರದಲ್ಲಿ ಕೀಮೋಥೆರಪಿ, ರೇಡಿಯೇಷನ್ ಇತ್ಯಾದಿಗಳನ್ನು ಕೊಟ್ಟು ಮನುಷ್ಯರ ದೇಹವನ್ನು ತೆಗಿತಾ ಇದ್ದಾರಲ್ಲ, ಇದು ಯಾವ ನಂಬಿಕೆ ಅಂತ ಒಂದು ಸ್ವಲ್ಪ ತಿಳಿಸ್ತೀರಾ? ಆರೋಗ್ಯವನ್ನು ದೈವಿಕವಾದಂತಹ ರಕ್ಷಣೆಯಿಂದ ಅಥವಾ ಶಿವನ ಧ್ಯಾನ ಇತ್ಯಾದಿಗಳ ಮೂಲಕವಾಗಿ ರಕ್ಷಣೆಯನ್ನು ಮಾಡಿಕೊಂಡ್ರೆ ಅದು ಮೂಢನಂಬಿಕೆ ಅಂತೇಳಿ. ಆದರೆ ಕಾಣ್ತಾ ತೆಗಿತಾರಲ್ಲ, ಇದು ಯಾವ ನಂಬಿಕೆ?